ಹಾಯ್ ಫ್ರೆಂಡ್ಸ್, ಹಾಯ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನೋಡಿ, ಇವತ್ತು ಇದು ಬಂದು ಭಾನುವಾರದ ವ್ಲಾಗು. ಭಾನುವಾರ ಬೆಳಗ್ಗೆ ನಾನು ಟಿಫನ್ನಿಗೆ ಅಂತ ನೈಟೇನೆ ನಾನು ಹೆಸ್ರುಕಾಳು, ಅಕ್ಕಿ, ಕಡಲೆಬೇಳೆ, ತೊಗರಿಬೇಳೆ, ಹೆಸ್ರುಬೇಳೆ, ಸ್ವಲ್ಪ ಉದ್ದಿನಬೇಳೆ ಮತ್ತು ಮೆಂತೆ ಇದೆಲ್ಲ ನೆನೆಸಿಟ್ಟಿದ್ದೆ. ಇದು ಬಂದು ಬೇಗನೆ ಮಾಡ್ಕೊಬೋದು. ಒಂದು ಹಾಫ್ ಆನ್ ಅವರ್ ಬಿಟ್ಟರೆ ಸಾಕು ಫ್ರೆಂಡ್ಸ್. ಹಾಫ್ ಆನ್ ಅವರ್ 1 ಅವರ್ ಒಳಗಡೆ ಬೇಗ ಹುಳಿ ಬರುತ್ತೆ. ಯಾಕಂದರೆ ನಾವು ಕಾಳುಗಳು ಮತ್ತು ಬೇಳೆಗಳೆಲ್ಲ ಜಾಸ್ತಿ ಹಾಕಿರ್ತೀರಿ, ಮತ್ತು ಹೆಸ್ರುಕಾಳು, ಹೆಸ್ರುಬೇಳೆ ಎಲ್ಲ ಹಾಕಿರ್ತೀರಲ್ವ, ಹಂಗಾಗಿ ಬೇಗನೆ ಮಾಡ್ಕೊಬೋದು ಈ ದೋಸೆ. ಅದೇ ಥರನೇ ನಾನು ಇವಾಗೆಲ್ಲ ರುಬ್ಬಿ ಎಲ್ಲ ನೆನೆಸಿಟ್ಕೊಂಡು ರುಬ್ಬಿಟ್ಕೊಳ್ತಾ ಇದ್ದೀನಿ, ನೋಡ್ಬೋದು. ಇದಕ್ಕೆ ಬೇಕಾದರೆ ನಾವು ಪ್ಲೈನು ಮಾಡ್ಕೊಬೋದು, ಮತ್ತು ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಇದೆಲ್ಲ ಕಟ್ ಮಾಡಿ ಹಾಕ್ಕೋಬೋದು. ಸಬ್ಬಕ್ಕಿ ಸೊಪ್ಪು ಸಹ ಹಾಕ್ಕೋಬೋದು. ನಾನು ಇವತ್ತು ಅದೇ ಥರನೇ ಮಾಡಿದ್ದೆ. ಸಡನ್ನಾಗಿ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಫ್ರೆಂಡ್ಸ್. ಹಂಗಾಗಿ ಇವಾಗ ನಾನು ಅದು ಸ್ವಲ್ಪ ರುಬ್ಕೊಂಡು ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಶುಂಠಿನೂ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಇದು ನಾವು ಮಕ್ಕಳು ತಿಂತಾರಲ್ವ, ಅದಕ್ಕೆ ನಾವು ರುಬ್ಬಿ ಹಾಕ್ಕೊಂಬಿಡ್ಬೇಕು. ಇಲ್ಲ ಅಂತಂದರೆ ಕಟ್ ಮಾಡಿ ಸಹ ನಾವು ತರಕಾರಿ ಜೊತೆಯಲ್ಲೇ ಹಾಕ್ಬೋದು. ನಾನು ಕಟ್ ಮಾಡಿ ಈ ಥರ ರುಬ್ಬಿ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಬರೀ ಶುಂಠಿನೂ ಮತ್ತು ಹಸಿಮೆಣ್ಸಿನ್ಕಾಯಿ ಅಷ್ಟೇ. ಈಗ ಇದೆಲ್ಲ ರುಬ್ಬಿದ್ದ ಆಯಿತು, ನೋಡ್ಬೋದು, ರುಬ್ಕೊತಾ ಇದ್ದೀನಿ. ಇದನ್ನು ನಾನೇನು ಜಾಸ್ತಿ ಏನು ನೆನೆಸಿಡಲಿಲ್ಲ. 1 ಟೈಮ್ಗಾಗಷ್ಟು ನೆನೆಸಿಟ್ಟಿದ್ದೆ. ಬೇಗನೆ ಆಯಿತು ಅಂತ ಹೇಳ್ಬೋದು. ಈಗ ಇದನ್ನೆಲ್ಲ ಫುಲ್ಲು ರುಬ್ಕೊಂಡಿದ್ದ ಆದಮೇಲೆ ನಾನು ಹೂವು ಮೇಲೆ ಹಾಕ್ಬೇಡ, ಹೂವು ಮೇಲೆ ಉದುರಿಸ್ಬೇಡ. ಒಂದಾಯ್ತಲ್ಲ, ಅದು ಯೂಸ್ ಮಾಡ್ತಾ ಮಾಡ್ತಾ ತೆಳುವಾಗ್ಬಿಡ್ತೈತೆ. ಹಾಂ, ಹೋಗ್ಬಿಡ್ತೈತಾ? ಹೌದು, ಇದು ನೋಡಿ ಸುಂದ್ರಿ ಜುಟ್ಟು, ಒಲ್ಲಲ್ಲ ಜುಟ್ಟು ನೋಡಿ, ಇದ್ರದ್ದು ಎಲ್ಲ ಜುಟ್ಟು ಹೋಗಮಂತ ಮುಂದ್ಗಡೆ ಇರೋ ಕೂದಲೆಲ್ಲ ಬೇಗ ಬಂದ್ಬಿಟ್ಟೈತೆ. ಎಲ್ಲಮ್ಮ ಈ ಕಡೆ ತಿರ್ಗೋ, ಕೂದಲು ಎಷ್ಟು ಬಂದೈತೆ ನೋಡೋಣ. ಬೊಮ್ಮಕ್ಕ ಇವಳು. ಕಚ್ಬಿಡ್ಲಿ. ನೋಡಮ್ಮ, ನನ್ನನ್ನು ಕಚ್ಚು ಅಂತ ಅವಳೆ. ನನ್ನನ್ನು ಕಚ್ಚಲ್ಲ, ಅದು ನನ್ನನ್ನು ಕಚ್ಚಿ ಅಂತ ಇದ್ದಾಳೇನು ಸುಂದ್ರಿ. ಅತ್ತೆ ಮೇಲೆ ಪ್ರೀತಿ ಇಲ್ಲ, ಅತ್ತೆ ಬೇಡ, ಬಿಟ್ಟಿದ್ದೀನಿ. ಚಾಮು ಬಾರ, ನೀನು ಬರ, ಚಾಮು ಬರ ನೀನು. ನೀರು ಬಿಟ್ಕೋ ಅದ್ರ ಮೇಲೆ, ಸಾಕು. ಹೋಗ್ಲಿ ಬಿಡು. ನೋಡಿ ಫ್ರೆಂಡ್ಸ್, ಈ ಥರ ಹೊಸ ಪರ್ಕೆ ತಂದರೆ ನೆನೆಸ್ಬಿಟ್ಟು, ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಆಮೇಲೆ ಒಣಗಿಸಿ ಚೆನ್ನಾಗಿ ಗುಡಿಸಿದ್ರೆ ಅದರಲ್ಲಿರೋ ಅಂಥ ಒಂದು ಹೂವು ಎಲ್ಲ ಇರುತ್ತಲ್ಲ ಪರ್ಕೆನಲ್ಲಿ, ಅದೆಲ್ಲ ಏನೂ ಉದುರೋದಿಲ್ವಂತೆ.
ಫ್ರೆಂಡ್ಸ್, ನಿನ್ನೆ ನಾನು ಹಾಲು ಹೊರಗಡೆನೇ ಇಟ್ಬಿಟ್ಟಿದ್ದೆ. ಫ್ರಿಜ್ಜಲ್ಲಿ ಇಟ್ಟಿದ್ರೆ ಇರ್ತಾ ಇತ್ತದೇನೋ. ನಾನು ಹೊರಗಡೆ ಇಟ್ಬಿಟ್ಟಿರೋದಕ್ಕೆ ಹಾಲು ಇವತ್ತು ಒಡೆದೋಗಿದೆ. ಅದನ್ನ ಇವಾಗ ಹಂಗೆ ಕಾಯಿಸ್ಕೊತಾ ಇದ್ದೀನಿ. ಅದು ಪನ್ನೀರ್ ಏನಾದರೂ ಮಾಡ್ಕೊತೀನಿ. ಈ ಕಡೆ ನೋಡ್ಬೋದು, ರುಬ್ಬಿಟ್ಕೊಂಡಿದ್ದೀನಿ. ಇಷ್ಟು ತೆಳುವಾಗಿ, ಇಷ್ಟು ಮಂದವಾಗಿ ಮಾಡಿಕೊಂಡ್ರೆ ಸಾಕು. ಬೇಕಾದರೆ ನಾವು ಇದರಲ್ಲಿ ನಾರ್ಮಲ್ ದೋಸೆನೂ ಸಹ ಮಾಡ್ಕೊಬೋದು, ಮಸಾಲೆ ದೋಸೆನೂ ಮಾಡ್ಕೊಬೋದು. ಅಷ್ಟು ಚೆನ್ನಾಗಿ ಬರುತ್ತೆ. ನಾನಾಗ ಅದಕ್ಕೆ ಕ್ಯಾರೆಟು ಅದೆಲ್ಲ ತುರಿದು ಹಾಕ್ಕೊತೀನಿ. ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಸಹ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಆಮೇಲೆ ಎಲ್ಲ ಕಟ್ ಮಾಡಿ ಹಾಕ್ಕೊತೀನಿ. ಕೇಬಲ್ದಾಗಿ ಕೇಳಬೇಕಿಲ್ಲ ಇವತ್ತು. ಇದೊಂದು ಎಲ್ಲರೂ ಹೇಳ್ತಾರೆ, ಇದೊಂದು ಈಗ ದೋಸೆಗೆ ಸ್ವಲ್ಪ ನಾನು ಈರುಳ್ಳಿ ಚಟ್ನಿ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ ಸ್ವಲ್ಪ ಅದಕ್ಕೆ ಕಪ್ಪಗಾಗೋಯ್ತು ಫ್ರೆಂಡ್ಸ್. ನಾನು ಸ್ವಲ್ಪ ಉರಿ ಜಾಸ್ತಿ ಇಟ್ಕೊಂಡ್ಬಿಟ್ಟಿದ್ದೆ. ಸ್ವಲ್ಪ ಈರುಳ್ಳಿ, ಸಾಂಬಾರು ಈರುಳ್ಳಿ ಅಂತಾರಲ್ಲ, ಅದನ್ನೆಲ್ಲ ಕಟ್ ಮಾಡಿಕೊಂಡಿದ್ದೆ. ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಒಂದೇ ಒಂದು ಚಿಕ್ಕ ಟೊಮೊಟೊ, ಮತ್ತು ಒಣಗಿರೋ ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಇದೆಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಸಾಂಬಾರು ಈರುಳ್ಳಿ ಇರುತ್ತಲ್ಲ, ಅದ್ರಲ್ಲಿ ಚಟ್ನಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಮುದ್ದೆ ಸಹ ತಿನ್ಬೋದು, ಮತ್ತು ದೋಸೆ, ಇಡ್ಲಿ, ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಬಿಸಿ ಬಿಸಿ ಅನ್ನಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಜೀರಿಗೆನೂ ಮೆಣಸು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಮೆಂತ್ಯನೂ ಹಾಕ್ಕೊಳ್ಬೇಕು. ನಾನು ಒಂದು ಚಿಟಿಕೆ ಅಷ್ಟು ಮೆಂತ್ಯ ಹಾಕ್ಕೊತಾ ಇದ್ದೀನಿ. ಇವಾಗ ಇದಿಷ್ಟು ಫ್ರೈ ಮಾಡಿಕೊಂಡು ಇದಕ್ಕೆ ಕೊಬ್ಬರಿ ಹಾಕದೆ ರುಬ್ಬನ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ನಾನು ಕ್ಯಾರೆಟು, ಸಬ್ಬಕ್ಕಿ ಸೊಪ್ಪು, ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇದಿಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದೋಸೆಗೆ. ಕಟ್ ಮಾಡಿ ಇವಾಗ ಅದಕ್ಕೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಬಾಕ್ಸ್ಗೆ, ಮತ್ತು ಸಂಜೆ ಟೈಮು ಸ್ನ್ಯಾಕ್ಸು, ಬೆಳಗ್ಗೆ ಟೈಮ್ ಟಿಫನ್ಗೆ, ಎಲ್ಲದಕ್ಕೂ ಅಷ್ಟೇ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಈ ಥರ ಮಾಡೋದ್ರಿಂದ ಒಬ್ಬೊಬ್ಬರು ಬರೀ ಹೆಸ್ರು ಕಾಳು ಹಾಕಿ ಮಾಡ್ತಾರೆ. ಇನ್ನು ಈ ಥರ ಕಾಳುಗಳು, ಬೇಳೆಗಳು, ಅದ್ರ ಜೊತೆ ಸ್ವಲ್ಪ ಅಕ್ಕಿ ಎಲ್ಲ ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ದೋಸೆ ಯಾವ ಥರ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿರುತ್ತೆ. ನಮಗೆ ಇದಕ್ಕೆ ಚಟ್ನಿನೂ ಸಹ ಏನು ಬೇಕಾಗಿರಲ್ಲ, ಬರೀ ಹಾಗೆ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನಾವು ಮಾಮೂಲಿ ದೋಸೆ ಮಾಡ್ದಂಗೆ ಮಾಡಿಕೊಂಡು ಸ್ವಲ್ಪ ನೀರು ಚಿಮ್ಸ್ಕೊಂಡು ಈ ಥರ ಮಾಡಿದ್ರೆ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ತೆಳುವಾಗಿ ಬೇಕಾದರೆ ತೆಳುವಾಗಿ ಹಾಕ್ಕೊಬೋದು, ನಮಗೆ ಸ್ವಲ್ಪ ಮಂದ ಬೇಕಾದರೆ ಮಂದನೂ ಸಹ ಹಾಕ್ಕೊಬೋದು. ನಾನು ಸ್ವಲ್ಪ ಎರಡು ಥರನೂ ಮಾಡ್ಕೊಂಡಿದ್ದೆ, ಸ್ವಲ್ಪ ಮಂದವಾಗಿ ಮಾಡ್ಕೊಂಡಿದ್ದೆ ಮತ್ತು ತೆಳುವಾಗಿ ಸಹ ಮಾಡ್ಕೊಂಡಿದ್ದೆ. ನೀವು ಬೆಣ್ಣೆ ಇದ್ದರೆ ಬೆಣ್ಣೆನೂ ಸಹ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಬೆಣ್ಣೆ, ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಈಗ ನಾನು ಶ್ರಾವಣ ಅಂತ ಅಂದ್ಬಿಟ್ಟು ನಾನ್ ವೆಜ್ ಎಲ್ಲ ಏನೂ ತಿಂತಾ ಇಲ್ವಲ್ಲ, ಹಂಗಾಗಿ ಮೊಟ್ಟೆ ಹಾಕಿದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಇದರಲ್ಲಿ ಮೊಟ್ಟೆ ಹಾಕ್ಕೊಂಡು ಮಾಡಿದರೆ ತುಂಬಾ ಚೆನ್ನಾಗಿರ್ತಾಯಿತ್ತು. ಸ್ವಲ್ಪ ಪೆಪ್ಪರ್ ಪೌಡ್ರೆಲ್ಲ ಹಾಕಿದ್ರ ಮೇಲೆ. ಲಕ್ಷ್ಮೀ ಪ್ರಿಯಾ ನೋಡಿ ತಿಂತಾ ಇದ್ದಾಳೆ.
ಬೆಳಗಿನ ತಿಂಡಿ ದೋಸೆ ಚಟ್ನಿ ರೆಡಿ ಆಯಿತು. ನೋಡ್ಬೋದು ದೋಸೆ ಚಟ್ನಿ ಎಲ್ಲ ತಿಂದಾದ್ಮೇಲೆ ಮನೆಗೆ ನಾವು ಏನೇನು ಬೇಕೋ ರೇಷನ್ನು ಅದೆಲ್ಲ ನಾನು ಮಮತಾ ಸಹ ಕೂತ್ಕೊಂಡು ಒಂದು ಲಿಸ್ಟು ಮಾಡ್ಕೊತಾ ಇದ್ದೀರಿ. ಎಲ್ಲ ಒಂದೇ ಸರಿ ತೊಗೊಂಬರೋದಕ್ಕಾಗಲ್ವಲ್ಲ, ಅದಕ್ಕೆ ಇವಾಗ ಸದ್ಯಕ್ಕೆ ರೇಷನ್ ಮಾತ್ರ ತೊಗೊಂಬರೋಣ ಅಂತ ಅಂದ್ಬಿಟ್ಟು ರೇಷನ್ ಎಲ್ಲ ಹಾಕ್ಕೊತಿದ್ರಿ. ತರಕಾರಿ ಅದೆಲ್ಲ ನೆಕ್ಸ್ಟ್ ವಾರ ತೊಗೊಂಬಂದರೆ ಫ್ರೆಶ್ ಆಗಿರುತ್ತೆ. ಬರೀ ರೇಷನ್ನು ಮತ್ತು ಸ್ವಲ್ಪ ಬಟ್ಟೆಗಳು ತೆಗಿಬೇಕಾಗಿತ್ತು, ಇದೆಲ್ಲ ಶಾಪಿಂಗ್ ಮಾಡಬೇಕು. ಅಕ್ಕಿ ಮತ್ತು ಎಣ್ಣೆ ಮಾತ್ರ ತೊಗೊಂಡಿಲ್ಲ ಫ್ರೆಂಡ್ಸ್, ಬೇರೆ ಎಲ್ಲನೂ ಲಿಸ್ಟ್ ಮಾಡ್ತಾಯಿದ್ದೀರಿ. ಅಕ್ಕಿ ಎಣ್ಣೆ ಯಾಕೆ ಅಂತಂದರೆ ಅಕ್ಕಿ ಬಂದು ಇಲ್ಲೇ ಸಿಗುತ್ತೆ ಅಂತ ಹೇಳಿದರು, ಅದಕ್ಕೆ ಇಲ್ಲೇ ತೊಗೊಳ್ಳೋಣ ಅಂತ. ಎಣ್ಣೆ ಬಂದು ಉಪ್ಪು ಅದೆಲ್ಲ ತೊಗೊತಿರಲ್ವ, ಎಣ್ಣೆನೂ ಮತ್ತು ಉಪ್ಪು ಒಂದೇ ಸರಿ ತೊಗೊಂಬರ್ಬಾರ್ದು, ಹಂಗಾಗಿ ನಾನು ಎಣ್ಣೆನೂ ಬೇಡ ಅಂತ ಹೇಳಿದೆ. ಬೇರೆ ಎಲ್ಲ ಲಿಸ್ಟ್ ಮಾಡಿಕೊಂಡು ಇವಾಗ ತೊಗೊಂಬರೋಕ್ಕೆ ಅಂತ ನಾವು ರೆಡಿಯಾಗಿ ಹೋಗ್ತಾ ಇದ್ದೀರಿ. ಈಗ ಲಿಸ್ಟೆಲ್ಲ ಮಾಡಿದ್ದಾದಮೇಲೆ ನಾವು ಸಹ ರೆಡಿಯಾಗಿದ್ದೀರಿ ಹೋಗೋದಕ್ಕೆ. ಮಳೆ ಏನೋ ಬರಾಗಿದೆ, ಮಮತಾ ಸಹ ಬೇಗ ಹೋಗಬೇಕು ಅಂತ ಹೇಳ್ತಾ ಇದ್ಲು, ಅದಕ್ಕೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೀರಿ. ಮತ್ತು ಫ್ರೆಂಡ್ಸ್ ಐಬ್ರೂ ಸಹ ಮಾಡಿಸ್ಬೇಕು, ನೋಡಬೇಕು. ನನಗೆ ಇರಲಿಲ್ವಲ್ಲ, ನೋಡಿ ಯಾವ ಥರ ಆಗಿದೆ ನನ್ನ ಫುಲ್ ಫೇಸು ಅಂತ. ಹಾಯ್ ಹೇಳಿ ಬಂಗಾರಿ. ಬಾಗ್ಲೂರ್ಗೆ ಹೋಗ್ತಾ ಇದ್ದೀರಿ, ಬಾಗ್ಲೂರ್ಗೆ ಹೋಗ್ತಾ ಇದ್ದೀರಿ. ಬಾಯ್, ಅಲ್ಲಿ ಸಿಗ್ತೀರಿ, ಅಲ್ಲಿ ಸಿಗ್ತೀರಿ ನಾವು. ನೋಡಿ ಅವಳದು ಹೂವು ನೋಡಿ, ಡೇರೆ ಹೂವು ಮುಟ್ಕೊಂಡಿದ್ದಾಳೆ. ಡೇರೆ ಹೂವು ಎಷ್ಟು ಮಾಡ್ಕೊಂಡಿದ್ದಾಳೆ ಕೈಗೆ, ತುಂಬ ಬ್ಲಡ್ ಬಂದಿದೆ, ಅರ್ಶಿನ ಹಾಕಿದ್ದಾಳೆ. ಹೆಂಗೆ ಮಾಡ್ಕೊಂಡ್ಲೋ ಗೊತ್ತಿಲ್ಲ ನೋಡಿ. ಪೀಠೆ ಒಂದು ನಿಮಿಷ ಸುಮ್ಮನೆ ಕೂತ್ಕೊಳಲ್ಲ. ಹೋಗೋಣ. ಓಕೆ ಫ್ರೆಂಡ್ಸ್, ನಾವು ಅಲ್ಲಿ ಸಿಗ್ತೀರಿ, ಬಾಗ್ಲೂರ್ಗೆ ಹೋಗ್ತಾ ಇದ್ದೀರಿ ಇವಾಗೆಲ್ಲ ತೊಗೊಂಬರೋಕ್ಕೆ.
ಬಿಸಿಬೇಳೆ, ಹಪ್ಪಳ, ಮೆಣಸು, ಬೆಲ್ಲ. ಮೆಣಸು ಜಾಸ್ತಿ ಆಗಲ್ಲ, ಒಂದು ಪ್ಯಾಕೆಟ್ ಸಾಕಲ್ಲ. ಹಣ ಒಂದು ಪ್ಯಾಕೆಟ್ ಹಾಕಿ. ಬೆಲ್ಲ ಎರಡು ಹಾಕೊಂಡಿದ್ದೀರಾ? ಕಡಲೆಕಾಳು 2 kg, ಕಡಲೆಬೇಳೆ 1/4 kg, ರವೆ ಎಷ್ಟವ? ಸಕ್ಕರೆ ತಗೊಂಡ? ಸಕ್ಕರೆ 3 kg ಹೇಳಕ್ಕೆ. ಟೀ ಸೊಪ್ಪು, ಅರಸು ಪುಡಿ, ಆಮೇಲೆ ಎಂದಿನ ಶಾಂಪು. ಒಂದು ಕಂಫರ್ಟಲ್ಲಿ ಕೊಡಕ್ಕ, ಹಂಗೆ ಕಂಫರ್ಟ್. ಊರಿಗೆ ಹಾಕಿದ್ರಲ್ವ? ಹಾಂ ಹಾಕೊಂಡಿಲ್ಲ. ಬೇಡ, ಇಕ್ಕೂರು ನಾನು ತಗೊಂಡಿದ್ದೀನಿ. ಅದಕ್ಕೆ ನಾನು ನೀನು ಕರ್ಕೊಂಬರಲ್ಲ ನಾನು. ಎತ್ತಿಡೋದು. ಚೆನ್ನಾಗಿತ್ತು ಅದು. ಅದು ಏನು ಮಾಡಲಿ. ಇದು ಈ ಕಡೆ ಇರೋ ತಗೊಂಬಂತ. ಹಾಂ, ಅದಾಗಲಿ ಇದಾಗಲಿ ಯಾವುದೋ ಒಂದು ತಗೋ. ಅವೆರಡರಲ್ಲಿ ಯಾವುದೋ ಒಂದು ಚೆನ್ನಾಗಿದೆ. ಈ ಕಡೆ ಇರೋ ತಗೋ, ಚೆನ್ನಾಗಿದೆ ಲೈಟ್ ಸೈಡ್. ಇನ್ನಿಷ್ಟೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಗೌರಿ ಗಣೇಶ ನೋಡ್ಬೋದು ಫ್ರೆಂಡ್ಸ್. ಇವಾಗಲೇ ತೊಗೊಂಬಂದು ಇಟ್ಬಿಟ್ಟಿದ್ದಾರೆ. ಅಂಗಡಿಗೆ ಬಂದಿದ್ದೀರಿ. ಇಲ್ಲಿ ಮಮತಾಗೆ ಇನ್ನೊಂದು ಮುಖವಾಡ ಬೇಕಾಗಿತ್ತು, ಗೌರಿ ಮುಖವಾಡ. ಅದನ್ನ ತೊಗೊತಾ ಇದ್ದಾಳೆ. ಈ ಟೈಮಲ್ಲಿ ಗೌರಿ ಗಣೇಶನೆಲ್ಲ ನೋಡೋದಕ್ಕೆ ಅದೊಂದು ಚೆಂದ ಅಲ್ವಾ ಫ್ರೆಂಡ್ಸ್, ಇಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ಬಂದು ಕೆಲವೊಂದು ಪಿಂಗಾಣೀಸ್ ಅದು ಐಟಮ್ ಎಲ್ಲ ಇದ್ವು, ಚೆನ್ನಾಗಿದ್ವು ನೋಡೋದಕ್ಕೆ. ಮಣ್ಣಿದೆ ಎಲ್ಲ, ಫುಲ್ಲು ಮಣ್ಣಿನಲ್ಲಿ ಮಾಡಿರುವಂಥ ವಸ್ತುಗಳೇ ಜಾಸ್ತಿ ಇರೋದು. ಈ ಕಡೆ ಎಲ್ಲ ಗೌರಿ ಗಣೇಶನೆಲ್ಲ ಮಾಡಿಟ್ಟಿದ್ದಾರೆ. ನಾನು ಸ್ವಲ್ಪ ಸ್ವಲ್ಪ ಎಲ್ಲ ವಿಡಿಯೋಸ್ ಮಾಡಿಕೊಂಡೆ. ಆಮೇಲೆ ಮಮತಾ ಫುಲ್ಲು ಕ್ಲಿಯರಾಗಿ ತೆಗೆದು ಚೆನ್ನಾಗಿದೆ ಅಂತ. ಅಂಗಡಿಯವರು ಅಷ್ಟೇ ಪರಿಚಯ ಮಾಡಿಕೊಂಡೆ. ಅಂಗಡಿಯವರು ಅವರು ಅಷ್ಟೇ ನನಗೆ ಒಂದು 2 ಸಬ್ ಲಕ್ಷ್ಮೀ ಪ್ರಿಯಾಗೆ ಹಬ್ಬ ಹಬ್ಬ ಎಲ್ಲೋ ಕೂತಿದ್ದಾಳೆ ನೋಡು. ಅಮ್ಮ, ಇದು ನಿಮ್ಮ ಮನೆ ಅಲ್ಲ ಅಂಗಡಿ ನೋಡು. ಅವಳು ಎಲ್ಲೋ ಕೂತಿದ್ದಾಳೆ. ಇಲ್ಲಿ ಚಿಕ್ಕ ಚಿಕ್ಕ ಗಣೇಶ ಗೌರಿ ಎಲ್ಲ ಇಟ್ಟಿದ್ದಾರೆ ಫ್ರೆಂಡ್ಸ್. ಆದರೆ ನಾನು ಒಳಗಡೆ ಹೋಗಿದ್ರೆ ದೊಡ್ಡ ದೊಡ್ಡ ಗಣೇಶಗಳು ಕಾಣಿಸ್ತಾ ಇದ್ವು. ತುಂಬಾ ಚೆನ್ನಾಗಿರ್ತಾಯಿದ್ವು. ಇಲ್ಲಿಂದ ಒಂದು ಪುಟ್ಟ ಗಣೇಶಗಳು ಇಟ್ಕೊಂಡಿದ್ದಾರೆ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದೆಲ್ಲ ಮಮತಾ ಮತ್ತೆ ವಿಡಿಯೋ ಮಾಡ್ತಾ ಇದ್ದಾಳೆ. ಅಂಗಡಿಯವ್ರಿಗೆ ಹೇಳಿದೆ, ಅವರು ಯೂಟ್ಯೂಬಲ್ಲಿ ಹಾಕ್ತೀನಿ, ಇದೆಲ್ಲ ಮತ್ತೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ ಮಾಡ್ಕೊಳ್ಳಿ ಅಂತಂದರು. ಅವ್ರು ಮಮತಾ ಎಲ್ಲ ವಿಡಿಯೋ ಮಾಡ್ತಾ ಇದ್ದಾಳೆ ನೋಡಿ. ಬಿಸಿಲಲ್ವಾ, ಸರಿಯಾಗಿ ವಿಡಿಯೋ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ, ಚೆನ್ನಾಗೂ ಕಾಣಿಸ್ತಾ ಇರಲಿಲ್ಲ ಆ ಬಿಸಿಲಿಗೆ. ಮಮತಾ ಅದನ್ನೇ ಹೇಳ್ತಾ ಇದ್ಲು, ಬಿಸಿಲಲ್ಲಿ ಚೆನ್ನಾಗಿ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಅಂತ. ನಾವು ಇದೆಲ್ಲ ಒಂದು ಸಣ್ಣ ಸಣ್ಣ ವಿಡಿಯೋ ಮಾಡಿಕೊಂಡು ಹಾಗೆ ಒಂದು ಚಿಕ್ಕ ಹೋಟ್ಲಿಗೆ ಹೋಗಿದ್ರಿ. ಅಲ್ಲಿ ಹೋಗಿ ಒಂದು ರೈಸ್ ಬಾತು, ನಾನು ಮಮತಾ ಟೊಮೊಟೊ ರೈಸ್ ಬಾತ್ ತೊಗೊಂಡ್ರಿ. ಲಕ್ಷ್ಮೀ ಪ್ರಿಯಾ ಪರೋಟ ಬೇಕು ಅಂದು ಪರೋಟ ಇಸ್ಕೊಟ್ಟೆ. ಲಾಸ್ಟ್ ಟೈಮು ಹೋಟೆಲ್ಗೆ ಹೋಗಿದ್ರಲ್ಲ ಫ್ರೆಂಡ್ಸ್, ನೋಡಿದ್ರಲ್ಲ, ಅದರಲ್ಲಿ ಅನ್ನ ಸಾಂಬಾರು ತೊಗೊಂಡಿದ್ದೆಲ್ಲ ಅದೇ ಹೋಟೆಲ್ಗೆ ಹೋಗಿರೋದು. ನನಗೆ ಆ ಹೋಟೆಲಲ್ಲಿ ಏನು ಅಷ್ಟೊಂದು ಟೇಸ್ಟ್ ಇರಲಿಲ್ಲ. ಅನ್ನ ಸಾಂಬಾರು ಒಂದು ಚೆನ್ನಾಗಿರ್ತಿತ್ತು. ಅನ್ನ ಸಾಂಬಾರು ಖಾಲಿ ಆಗಿದೆ ಅಂತ ಹೇಳಿದ್ರು, ಅದಕ್ಕೆ ರೈಸ್ ಬಾತು ತೊಗೊಂಡಿದ್ರಿ. ಏನು ಮಾಡೋದು, ತುಂಬ ಹೊಟ್ಟೆ ಹಶ್ವಾಗ್ತಾಯಿತ್ತು. ಬೇರೆ ಎಲ್ಲೂ ಹೋಗೋದಕ್ಕೆ ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಹೇಳಬೇಕು ಅಂದರೆ ನನಗೆ ಹೋಟೆಲ್ ಊಟ ಅಷ್ಟೊಂದು ಸೆಟ್ ಆಗಲ್ಲ. ಇಷ್ಟಪಟ್ಟು ತಿನ್ನೋದಾದರೆ ಅನ್ನ ಸಾಂಬಾರು ಒಂದು ಇಷ್ಟಪಟ್ಟು ತಿಂತೀನಿ, ಬೇರೆ ಏನು ತಿನ್ನೋದಿಲ್ಲ.
ಆದರೆ ಇವತ್ತು ಇಲ್ಲಿ ಅನ್ನ ಸಾಂಬಾರೆಲ್ಲ ಖಾಲಿ ಆಗಿತ್ತು ಅಂದರು. ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ರೈಸ್ ಬಾತೆ ತಿಂದ್ಬಿಟ್ಟು ಇವಾಗ ವಾಪಸ್ಸು ಮನೆಗೆ ಹೋಗ್ತಾ ಇದ್ದೀರಿ. ಇಷ್ಟ ಆಗಿತ್ತು ಫ್ರೆಂಡ್ಸ್ ನನ್ನ ವಿಡಿಯೋ. ಓಕೆ, ಈ ವಿಡಿಯೋನ ಈಗ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋಸ್ ನೋಡಿರೋರಿಗೆಲ್ಲ. ಓಕೆ, ಬಾಯ್ ಫ್ರೆಂಡ್ಸ್.